ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಕನಸಲ್ಲಿ ಈ ಥರ ಬಂದಿತ್ತಂತೆ ದೇವರು ಅಲ್ಲಿ ನದಿಯಲ್ಲಿದ್ದಾರೆ ಅಂತಂದು. ಕಾಯಿ ಪೂಜೆಗೆ ತೊಗೊಂಡಿದ್ದೀವಿ ಗಾಯ್ಸ್, ಕಾಯಿ ಹಣ್ಣು ಸೇಮ್ ಬಟ್ ಡಿಫ್ರೆಂಟ್. ಇಗ್ನೋರ್ ದಿಸ್ ಮೆಸ್. ಓ ಶಿಟ್, ನಾವು ಚಪ್ಪಲಿ ಹಾಕಲ್ ಮಾತಾಡ್ರಿ. ನಾ ಬಾವಿನ ಹಳ್ಳನ ಏನದು. ಮಮ್ಮಿ ಲೇಟ್ ಆಗಿದೆ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದರು. ಏನೋ ಎತ್ಕೊಂಬರಕ್ಕೆ ಹೋದ್ರು. ಸ್ಟಾರ್ಟ್ ಮಾಡೋಣ. ಎಷ್ಟು ದಿನ ಆದಮೇಲೆ ಒಟ್ಟಿಗೆ ಈ ಥರ ಸ್ಟಾರ್ಟ್ ಮಾಡ್ತಿದ್ದೀವಿ ವ್ಲಾಗ್ನ. ಯಾಕೆ ಇಷ್ಟು ದಿನ ಮಾಡಿಪ್ಪ? ತುಂಬ ದಿನ ಆಯ್ತಲ್ಲ ಮಾಡಿದ್ದೇವೆ ಒಂದು ವ್ಲಾಗ್ ನಾವು. ಅದೇ ಸೊ ಗೈಸ್, ನಾವು ಯಾವತ್ತೂ ಹೋಗಿಲ್ಲ ದೇವಸ್ಥಾನ, ಗೊತ್ತಿಲ್ಲ ಅದಕ್ಕೆ ಸುಮ್ಮನೆ ನಾವು ಯಾವತ್ತೂ ಈ ದೇವಸ್ಥಾನಕ್ಕೆ ಹೋಗಲ್ಲ. ಸೊ ಫಸ್ಟ್ ಟೈಮ್ ಹೋಗ್ತಿದ್ದೀವಿ. ಅದು ಕೂಡ ಅಜ್ಜಿ, ದೊಡ್ಡಮ್ಮ, ಮಮ್ಮಿ, ನಾನು, ಇವಳು. ಸೊ ಅಕ್ಕ ಒಬ್ಬರೇ ಮಿಸ್ಸಿಂಗ್. ಅಂದರೆ ನಮ್ಮ ಫ್ಯಾಮಿಲಿ ಗರ್ಲ್ಸ್ ಟ್ರಿಪ್ ಥರ ಆಗ್ತಿದ್ದೀವಿ ಒಂಥರ ಫ್ಯಾಮಿಲಿ ಕೂಡ ನನ್ನೀಸ್. ಸೊ ಅಜ್ಜಿನೂ ದೊಡ್ಡಮ್ಮ ಆಲ್ರೆಡಿ ಅಲ್ಲಿ ವೇಟ್ ಮಾಡ್ತಿದ್ದಾರೆ. ನಾವೇ ಮೆಜೆಸ್ಟಿಕ್ ಹೋಗ್ಬೇಕಂತೆ. ಮೆಜೆಸ್ಟಿಕ್ ಹೋಗಬೇಕು, ಅಲ್ಲಿಂದ ಬೇರೆ ಅಂತ ಹೇಳ್ತಿದ್ದಾರೆ. ಬನ್ನಿ ಗೈಸ್ ಮಾಡೋಣ. ಆ್ಯಂಡ್ ಗೈಸ್ ಲೈಫ್ ಅಪ್ಡೇಟ್ ನನಗೆ ಬಾಯಿ ಕಂಟ್ರೋಲ್ ದೇವ್ರೆ ಬಾಯ್ ಗೈಸ್. ನಾನು ಹೇಳ್ಕೊಬೇಕು ಗೈಸ್ ನಿಮ್ಮ ಹತ್ರ. ಫುಲ್ ಇದೆಲ್ಲ ಫುಲ್ ಬಾಯಿ ಒಳಗಡೆಲ್ಲ ಉಣ್ಣಾಗ್ಬಿಟ್ಟಿದೆ ಗೈಸ್. ನನಗೆ ಏನು ತಿನ್ನೋಕ್ಕಾಗ್ತಿಲ್ಲ. ನೆನ್ನೆಯಿಂದ ಬರೀ ಹಾಲು, ಗಂಜಿ, ಎಳ್ನೀರು ಅಷ್ಟೇ ಗೈಸ್ ಕುಡ್ಕೊಂಡಿರೋದು. ಫುಲ್ ಏನಂದರೆ ಏನು ತಿನ್ನೋಕ್ಕಾಗ್ತಿಲ್ಲ. ಸೊ ನೋಡೋಣ ಏನು ಮಾಡ್ತೀನಿ ಅಂತ ಅಂದ್ಬಿಟ್ಟು. ಸೊ ಈಗ ರೆಡಿ ಆಗಿದ್ದೀವಿ ನಾವು. ರೆಡಿ ಹೋಗೋಣ. ನಾನು ದುಪ್ಪಟ್ಟನ ಏನು ಮಾಡ್ತಾವೆ ನೋಡಿ. ಇನ್ನೊಂದು ಮಾಡಬೇಕು. ಏಯ್ ಕೊಡು ಸುಮ್ಮನೆ. 3ನೇ ಸಲ ಇದು ವ್ಲಾಗ್ ಮಾಡ್ತಾಯಿದ್ದೀವಿ ನಾವು. ಮೆಜೆಸ್ಟಿಕ್, ವಿ ಲವ್ KSRTC, BMTC, ವಿ ಲವ್ ಬೆಂಗಳೂರು. ಸೊ ಗೈಸ್ ಬಂದ್ವಿ ಮೆಜೆಸ್ಟಿಕ್ಗೆ. ಇವಾಗ ಅಜ್ಜಿನ ದೊಡ್ಡಮ್ಮನ ಹುಡುಕಬೇಕು. ಸೊ ಲೆಟ್ಸ್ ಗೋ. ನಮ್ಗೆ ತೋರ್ಸಕ್ಕೆ ಮಮ್ಮಿ ದೇವಸ್ಥಾನ ಹೆಸರೇನು? ಗುರುನಳ್ಳಿ ದೇವಸ್ಥಾನ ನಂಗೆ ಗೊತ್ತಿಲ್ಲ. ಹೆಂಗೋ ಎಲ್ಲ ಒಂದು ಸರಿ. ಮಮ್ಮಿ ಸ್ವೀಟ್ಸ್ ಇಂಟ್ರೆಸ್ಟೆಡ್. ಬನ್ನಿ ಹೋಗೋಣ. ಹಾಯ್ ಮಾಡಿ, ಹಿಂದೆ ತಿರುಗ್ಬಿಟ್ಟು ಹಾಯ್ ಮಾಡಿ. ನಡೀರಿ ಲೈನ್ ನಡೀರಿ. ಹೆಂಗೆ ಹೋಗ್ತಿದ್ದೀವಿ ನೋಡಿ ಗೈಸ್ ನಾವು. ಸೊ ಬನ್ನಿ ಇವಾಗ ಬಸ್ ಹೊಡ್ಬೇಕು. ಬಸ್ ಹೊಡ್ಬಿಟ್ಟು ಚಿಕ್ಕವರಿಂದ ದೊಡ್ಡವರು. ಸ್ವಾನ್ ಅಶ್ವಮೇಧ ದೀಕ್ಷಾ ಅಶ್ವಮೇಧ ಹಾಗೋಸ್ಕರ ಇಡ್ಲಿ ಪಾರ್ಸೆಲ್ ತೊಗೊಂಡಿದ್ದಾರೆ. ಆ್ಯಂಡ್ ಹೂವು ತೊಗೊಂಬಂದಿದ್ದಾರೆ. ಚೆನ್ನಾಗಿ ಬರ್ತೀವಿ. ಬಂದ್ವಿ ದೇವಸ್ಥಾನಕ್ಕೆ. ಸೊ ನಮ್ಮ KSRTC ಬಸ್ ಬಂದ್ಬಿಟ್ಟು ಗೊರವನಹಳ್ಳಿ ಕ್ರಾಸಲ್ಲಿ ಬಿಟ್ಟಿತ್ತು. KSRTC ಬಸ್ ಸ್ಟಾಪು ಗೊರವನಹಳ್ಳಿ ಕ್ರಾಸಲ್ಲಿ ಬಿಡ್ತಾರೆ. ಅಲ್ಲಿಂದ ಈ ಬೇರೆ ಬಸ್ಸಲ್ಲಿ ಬರಬೇಕು. ಆಟೋಲು ಬರ್ಬೋದು ನೀವು. ಸೊ ಬಸ್ಸಲ್ಲಿ 20 ರೂಪೀಸ್ ತೊಗೊಂಡ್ರು. ಆಟೋ ಕೇಳಲಿಲ್ಲ, ನಾವು ಹಂಗೆ ಬಂದುಬಿಟ್ವಿ. ಸೊ ದರ್ಶನಕ್ಕೆ ಹೋಗ್ಬೇಕು ಇವಾಗ ಗೈಸ್. ಆ್ಯಂಡ್ ಅಲ್ಲಿ ಲೋಟಸ್ ಇದೆ ಗೈಸ್. ಎಷ್ಟು ಚೆನ್ನಾಗಿದೆ ತಾವರೆ. ನಾನು ಇಷ್ಟ ಅದಕ್ಕೆ ದೀಕ್ಷಾ ಕೊಡಿಸು ಅಂತ ಹೇಳ್ತಿದ್ದೀನಿ. 10 ರೂಪಾಯಿ ಅಷ್ಟೇ ಅಂತ ಕೊಡ್ಸೆ. ಯಾಕೆ ಹೂವೆಲ್ಲ ಕಿತ್ತದೆ ಬಿಡು. ಆಯ್ತು ಏನು ನಿನ್ನ ತಲೆ ಅದು ಹಂಗೆ ಬಿಡು. ಕೂದಲೊಳಗೆ ಹೋಗೋದು, ಅದಕ್ಕೆ ಜಡ ಹಾಕೊಂಡು ಹೂವು ಮಾಡ್ಕೋಬೇಕು. ಕನ್ನಡ ಒಂದು ತಾವರ ಹಾಕೋಬೇಕು. ಇಲ್ಲಿಂದಲೇ ತೊಗೊಂಡೋಗೋಣ ಫೋಟೋ ಶೂಟ್ ಮಾಡ್ಸೋಣ. ಚೆನ್ನಾಗಿ. ಬಟ್ ಅದು ಒಂಥರ ಗಟ್ಟಿ ಇದೆ. ದಟ್ ಈಸ್ ಡಿಫ್ರೆಂಟ್. ಇದು ಬೇರೆ ಲಿಲ್ಲಿ ಅನ್ಸುತ್ತೆ. ಲಿಲ್ಲಿ ಅಲ್ಲ, ಇದು ಲೋಟಸ್ಸೇ ಬೇರೆ ಬ್ರೀಡ್ ಇದೆ. ಸಾಮಾನು ತಗೊತಾ ಇದ್ದಾರೆ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ಏನು ಅಷ್ಟೊಂದು ಆಗ್ತೀರ ಗೈಸ್ ದೇವಸ್ಥಾನ. ಇಲ್ಲಿ ನಮ್ಮ ಅಜ್ಜಿ ನೋಡ್ತಾ ಇದ್ದಾರೆ ಏನು ಮಾಡೋದು ಅಂತ. ದೇವಸ್ಥಾನ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಮುಚ್ಚಿತ್ತಾಯ್ತಾ? ಬೆಟ್ಟದ ಅಂತ ಇದು ನಾನು ಹೇಳ್ತಿರೋದು. ಬೆಟ್ಟದ ಮೇಲೆ ಎಲ್ಲಾದ್ರೂ ಬೆಳೆಯುತ್ತಾಗಂತಾವ್ರೆ. ಮಾಡಿದ್ರೆ ನಮ್ಮ ಕನ್ನಡ ಸಂಧಿಯಲ್ಲಿ ಹೇಳ್ಕೊಂಡು ಮಾಡಿದ್ರೆ ಅಳ್ತು ಗೈಸ್. ಹಿಂಗೆ ಚೆನ್ನಾಗಿದೆ. ಇಷ್ಟ ತಾವರೆ ಗೈಸ್. ವ್ಲಾಗಿಂಗ್ ಡ್ಯೂಟಿ ನಂಗೆ ಸಿಕ್ಕಿದೆ. ಯಾಕಂದರೆ ಅಕ್ಕ ಕೈಯಲ್ಲಿ ಇದ್ದಿದೆ. ಇಗ್ನೋರ್ ದಿಸ್ ಮೆಸ್. ಸೊ ಗೈಸ್ ವ್ಲಾಗಿಂಗ್ ಅಲ್ಲೇ ಮಾಡ್ತಿದ್ದೀವಿ. ಹೊಡೆದು ಬಿಡ್ತೀನಿ ನಾನು ಡಿಸ್ಟರ್ಬೆನ್ಸ್ ಮಾಡಿದ್ರೆ. ಸೊ
ಸೊ ಗೈಸ್ ಇವಾಗ ದೇವಸ್ಥಾನ ಒಳಗಡೆ ಇದ್ದೀವಿ. ಅಲ್ಲಿಂದ ಎಂಟರ್ ಹಾಕ್ಬಿಟ್ಟು ಇಲ್ಲಿಂದ ಹಿಂಗೆ ಸುತ್ಕೊಂಡು ಒಳಗಡೆ ಅಲ್ಲಿಗೆ ಹೋಗಿ ತುಂಬ ಚೆನ್ನಾಗಿದೆ ಗೈಸ್ ದೇವಸ್ಥಾನ. ಇಗ್ನೋರ್ ಮಾಡಿ, ತುಂಬ ಚೆನ್ನಾಗಿದೆ ದೇವಸ್ಥಾನ. ಕಾಯಿ ಪೂಜೆಗೆ ತೊಗೊಂಡಿದ್ದೀವಿ ಗಾಯ್ಸ್. ಕಾಯಿ ಹಣ್ಣು ಅದು ಪೂಜೆದು ಅದು 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 ಆಮೇಲೆ ಎಲೆ ಇದು ತುಳಸಿ ಆ ಥರ ತಗೊಂಡಿದ್ದೀವಿ. ಅಕ್ಕಿ ಏನೋ ಮಂಡಲಕ್ಕಿ ಅಂತೆ, ಅದೇ ಅಕ್ಕಿ ಬೆಲ್ಲ ಸುಮ್ಮನಿರು ಅದೆಲ್ಲ ತೊಗೊಂಡಿದ್ಬಿಟ್ಟು ಇವಾಗ ಪೂಜೆ ಮಾಡ್ತಾಯಿದ್ವಿ. ಅದೇ ಗೈಸ್ ನೋಡಿ ಹಿಂಗೆ ರೆಡಿ ಮಾಡ್ತಾ ಇದ್ದೀವಿ, ಮಾಡ್ತಿದ್ದಾರೆ. ಸೀರೆ ತಗೊಂಬಂದಿದ್ದಾರೆ ಗೈಸ್. ಸೀರೆ ಚೆನ್ನಾಗಿ ಗೈಸ್ ರೆಡಿ ಗೈಸ್. ಕಾಜೆಲ್ಲ ಏನಾರೆಲ್ಲ ಇಟ್ಟವ್ರೆ ಅನ್ಕೊಂಡವ್ರಿ. ನಡೀರಿ. A few moments later. ಅಲ್ಲೊಂದು ದೇವಸ್ಥಾನ ಇತ್ತಲ್ಲ, ಎಲ್ಲಿ ಅದು? ಅದ ದೇವಸ್ಥಾನ ಅಲ್ಲ, ಅದೇ ಇದ್ದಿದ್ದು ಅದು ಅಲ್ಲ. ಇನ್ಯಾವ ದೇವಸ್ಥಾನ ಇತ್ತು? ಇಲ್ಲ, ಅಜ್ಜಿ ಇತ್ತಲ್ಲಿ ಅಷ್ಟೇ. ದ ಆರ್ಟಿಸ್ಟ್ 2 ದೇವಸ್ಥಾನ ಮಮ್ಮಿನ ಹಾಕೊಂಡು ಎಲ್ಲರಿಗೂ ಹಾಕಿದ್ದಾರೆ. ನೋಡಿ ಗೈಸ್. ಬೇರೆ ಏನು ಮಾಡ್ತೀವಿ? ನಾವಿವಾಗ ಕೆರೆ ಹತ್ರ, ಕೆರೆನ ಬಾವಿನ ಹಳ್ಳನ ಏನದು ಗೊತ್ತಿಲ್ಲ ನನಗೂ. ಸಮುದ್ರ. ಏನು ಗೊತ್ತಾ ಗೈಸ್, ಇಲ್ಲಿ ಎಷ್ಟು 2 ಜೋಡಿ ಮದುವೆ ಬಂದಿದ್ದಾರೆ ಇಲ್ಲಿ. ಸೊ ಇದು ನೆಕ್ಸ್ಟ್ ಇದು ಸ್ಟೋರಿ ಏನಂತಂದರೆ ಒಂದು ಅಜ್ಜಿ ಇದ್ರಂತೆ, ಅವ್ರಿಗೆ ಕಮಲ ಅಜ್ಜಿ, ಕಮಲಮ್ಮ ಕನಸಲ್ಲಿ ಈ ಥರ ಬಂದಿತ್ತಂತೆ ದೇವರು ಅಲ್ಲಿ ನದಿಯಲ್ಲಿದ್ದಾರೆ ಅಂತಂದು. ಅದಕ್ಕೆ ಹೋಗ್ಬಿಟ್ಟು ತೊಗೊಂಬಂದು ಪೂಜೆ ಮಾಡಿದ್ರಂತೆ. ಆ್ಯಂಡ್ ದೆನ್ ಅವರು ಈ ಥರ ಲೈಕ್ ಯಾರಿಗೆ ಮದುವೆ ಆಗೇ ಇಲ್ಲ ಅವ್ರಿಗೆ ಈ ಥರ ಕರಿಮಣಿ ಕೊಟ್ಟರೆ ಅವ್ರ ಮದುವೆ ಆಗ್ತಿತ್ತಂತೆ. ಸೊ ಅದಕ್ಕೆ ಇವಾಗೂ ಅಲ್ಲಿ ಕೇಳ್ತಿರೋ ಕರಿಮಣಿ ಅದಕ್ಕೆ ಅಕ್ಕ ತಗೊಂಡು ಬೇಡ ಈಗ ಸದ್ಯಕ್ಕೆ. ಗೈಸ್ ಹೂವು ಎಲ್ಲ ಮುಡ್ಕೊಂಡಿದ್ದೀವಿ ಗೈಸ್ ನಾವು. ದೇವಸ್ಥಾನಕ್ಕೆ ಬಂದರೆ ಹಂಗೆ ನೋಡಿ ಗೈಸ್ ಎಷ್ಟು ಚೇಂಜ್ ಆಗಿದ್ದೀವಿ. ಬೆಂಗಳೂರಲ್ಲಿದ್ದರೆ ಈ ಥರ ಹೂವು ಇದೆಲ್ಲ ಬಳೆ ಕೂಡ ಬಿಡು. ಇವರಿಬ್ರು ಅಜ್ಜಿ ಅಲ್ಲಿ ದೇವ್ರದ್ದೇನೋ ತೊಳಿತಿದ್ದಾರೆ. ಏನಾಗಿ ತೊಳಿತಾರೆ ಅಂತ ಹೋಗಿ ಚೆಕ್ ಮಾಡೋಕೆ ಹೋಗಿದ್ದಾರೆ ಇಬ್ಬರು ಅಜ್ಜಿ ಆಗಿದ್ದಾರಲ್ಲ, ಅದಕ್ಕೆ ನಾನು ಆಂಟಿ ಆಗಿದ್ದೀನಿ, ಬ್ಯಾಗ್ ಇಟ್ಕೊಂಡು ಓಡಾಡ್ತೀನಿ. ಇನ್ನೊಂದು ಅಜ್ಜಿ ಇಲ್ಲಿ ಮಿಸ್ಸಿಂಗ್. ಎಲ್ಲಿ ನಿಮ್ಮ ಮೊಮ್ಮಗಳು? ವೇರ್ ಇಸ್ ಯುವರ್ ಮೊಮ್ಮಗಳು? ನಾನು ಕರ್ಕೊಂಬರ್ಬೇಕು. ಬಿಟ್ಟು ಸ್ಕೂಲಿಗೆ ಕಳಿಸಿದ್ದಾರೆ ಗೈಸ್. ಪಾಪ ಸಾನ್ವಿನೂ ಕರ್ಕೊಂಬರ್ತೀವಿ. ಹಾಂ, ನೆಕ್ಸ್ಟ್ ಟ್ರಿಪ್ ಎಲ್ಲಿ ಗೆಸ್ ಮಾಡಿ. ಕಾಲು ಏನಕ್ಕ ಮಾಡ್ತಿದ್ಯಾ ನೋಡಿ ಗಾಯ್ಸ್. ಸೇಮ್ ಬಟ್ ಡಿಫ್ರೆಂಟ್. ನೋ ಮನಿ ನೋ ಹನಿ. ಕಾ ಬಿದ್ದೆ ಹೋಗ್ತೀಯಾ? ಸೇಮ್. ರಂಗನಾಥ ಸ್ವಾಮಿ ಗಾಯ್ಸ್, ಎಷ್ಟು ಮಸ್ತಾಗಿದೆ ಗಾಯ್ಸ್. ಪ್ರಸಾದ ಕೊಟ್ಟರು. ಅದು ಹೆಸರೇನು ಪುಳಿಯೋಗರೆ ಕೊಟ್ಟರು ಗೈಸ್. ಪುಳಿಯೋಗರೆ ಕೊತ್ತಂಬರಿ ಹಾಕಿದ್ದಾರೆ, ಯಾಕಂತ ಗೊತ್ತಾ? ಸೊ ಗೈಸ್ ಅದು ಕೊಟ್ಟರು. ಪುಳಿಯೋಗರೆ ಕೊತ್ತಂಬರಿ ಹಾಕಿದ್ರೆ ನನಗಿಷ್ಟ. ಬಾ ಹೋಗ್ತಾರೆ. ನಾನು ಲಿಪ್ಸ್ಟಿಕ್ ಕಲರ್ ಇವಾಗ ಗಾಯ್ಸ್ ನಾನು ಪಿಂಕ್ ಹಾಕಿದ್ದೆ. ಓ ಶಿಟ್, ನಾವು ಚಪ್ಪಲಿ ಹಾಕಲ್ ಮಾತಾಡ್ರಿ ಗಾಯ್ಸ್. ಅದೇ ಪುಳಿಯೋಗರೆ ಕೊಟ್ಟರು. ನಮ್ಮ ಅಕ್ಕ ತಿಂದಿಲ್ಲ, ಅದನ್ನು ನಾನು ತಿಂದು ಮುಗಿಸ್ಲಿ ಅಂತ 1 hour ಕಾಯ್ಕೊಂಡು ನಿಂತಿದ್ರು ಗಾಯ್ಸ್. ಪಾಪ ಅಷ್ಟೇ ಗಾಯ್ಸ್, ಚಪ್ಪಲಿ ಇಲ್ಲಿ ಬಿಟ್ಬಿಟ್ಟಿದ್ವಿ ನಾವು. ಸೊ ಇವಾಗ ಬಂದೆ. ಆ್ಯಂಡ್ ಗಾಯ್ಸ್ ದೇವಸ್ಥಾನ ಅಂತೂ ಮಸ್ತಾಗಿತ್ತು. ನಾವು ಹೇಳ್ತಲ್ವಾ ಪದ್ಮನಾಭ ದೇವಸ್ಥಾನ. ಹಾಂ, ಪದ್ಮನಾಭ ದೇವಸ್ಥಾನ. ಅಲ್ಲಿ ರಂಗನಾಥ ಸ್ವಾಮಿ ಹೆಂಗಿರ್ತಾರೋ ಅದೇ ಥರ ಇತ್ತು ದೇವಸ್ಥಾನ. ಒಂಚೂರು ಝೂಮ್ ಮಾಡಿ ತೋರಿಸಿದ್ದೀನಿ, ಕಾಣಿಸ್ತಾ ಇಲ್ವಾ ಅಂತ ಗೊತ್ತಿಲ್ಲ ಗಾಯ್ಸ್. ಸೊ ಚಪ್ಪಲಿನೇ ಮತ್ತೆ ಹೋಗ್ತಾರೆ. ಹಾಂ, ಇವಾಗ ನಾವು ಕೆರೆ ಹತ್ರ ಅದ ಕೆರೆ ಗೈಸ್ ಹೊಡಿತಾರೆ ನನ್ನ. ಸಖತ್ತು ಆಗಲಿಲ್ಲ ಗೈಸ್. ನಾನು ಸ್ಕೂಲ್ ಬರೋಣಲ್ವಾ, ಅದಕ್ಕೆ ಖಾರ ಆಗ್ತಿತ್ತು. ದೀಕ್ಷಾಗೋಸ್ಕರ ತೊಗೊಂಡು ಕೊಟ್ಟೆ ಪ್ರಸಾದ ಮಾಡಿ ಅಂತ ಗೈಸ್. ಒಂದು ಲಂಚ್ ಥರನೇ ಆಗಿಬಿಡ್ತು. ಇಷ್ಟಿಷ್ಟು ಹಾಕ್ಕೊಟ್ಟಿದ್ದಾರೆ ಗೈಸ್, ಇಷ್ಟಿಷ್ಟು ಹಾಕ್ಕೊಟ್ಟಿದ್ರು ಗೈಸ್. ಸೊ ಗೈಸ್ ಇವಾಗ ನಾವು ಕೆರೆ ಕಡೆಗೆ ಹೋಗ್ತಾ ಇದ್ದೀವಿ. ಐ ಹೋಪ್ ಅಲ್ಲಾದರೂ ತಣ್ಣಕ್ಕಿರುತ್ತೆ, ಬಿಕಾಸ್ ಇಲ್ಲಿ ನೋಡಿ ಇಷ್ಟು ಬಿಸಿಲಿದೆ. ಸೊ ಸೆಕೆ ಅಷ್ಟಿಲ್ಲ, ನೆರಳಿದೆ. ನನಗೆ ಸೆಕೆ ಇದ್ದೆ. ಹೂವು ನೋಡಿ ಗೈಸ್, ಹೂವು
ಇವು ಎರಡು ಹಾಗೆ ಡೋರೆಮಾನ್ ಪೌಚ್ ನಮ್ಮ ಅಜ್ಜಿ ಬ್ಯಾಗು ಏನಂದ್ರೂ ಸಿಗುತ್ತೆ ನೋಡಿ ಎಲ್ಲ ಸಿಗುತ್ತೆ ಗಾಯ್ಸ್ ನಿಮ್ಗೆ ಏನು ಬೇಕು. ಮಿರರ್ ಸಿಕ್ಕಿತ್ತು ಲಿಪ್ಸ್ಟಿಕ್ ಹಾಕೊಳ್ಳೋಕ್ಕೆ. ಅದಾಜಿ ಡೋರೆಮಾನ್ ಬ್ಯಾಗ್ ನೋಡಿ ಎಲ್ಲ ಡೋರೆಮಾನ್ ಅಲ್ಲ ತಲೆ ಬಾಚೆ ಇವಳೇ ನೋಬಿತಾ ಸ್ಪೆಕ್ಸು ಸಣ್ಣ ಸಣ್ಣ ಹಾಕೊಂಡಿರ್ತೀನಿ ಇಲ್ಲಿ ಅಂತ ನಡೀರಿ ದೊಡ್ಡಮ್ಮ ಅಲ್ಲಿ ಬರ್ತಾರ. ನಂಗೆ ಉದ್ದ ಕೂದಲು ಜೊತೆ ನೋಡಿ ಗೈಸ್ ಹಿಂಗೆಲ್ಲ ಮಾಡ್ತಾಳೆ ಇವಳು. ಅವಳು ಚಾಲು ಥರ ಒಂದೇ ಥರ ಹಿಂಗೆ ಉದ್ದಕ್ಕೆ ಇರ್ಬೇಕು ನಾಕಮೌಲಿ ಇಲ್ಲಿ ಬರ್ಬೇಕು ಆಟಾಡ್ತೀನಿ ಅನ್ಕೊಂಡು ನಾನು ಸಾಲು ಚಿಕ್ಕವಳು ಹಿಂಗೆ ಅನ್ಕೊಂಡು ಬರ್ಬೇಕು ಅವಾಗ ದೊಡ್ಡವಳು. ಸರಿ ಇಲ್ಲ ಬರೋಣ ಕಿತ್ತೇಲಿ ಹಾಕೊಂಡ್ಬರ್ತೀನಿ ಬಿಚ್ಚೋದು ಇನ್ನೊಂದ್ಸಲ ಹಾ ನೋಡಿ ದೊಡ್ಡಮ್ಮ ಅಲಂಕಾರ ಮಾಡ್ಕೊಂತವಳು ಇರ್ಮೋ ಅವಳು ಹಂಗೆ ಚಿಕ್ಕ ವಯಸ್ಸಲ್ಲಿ ಇಲ್ಲಿ ಹಾಕೊಂಡು ಬೋಡಿ ಹಿಂಗೆ ಬಿಟ್ಕೊಂತಿದ್ಲು ನೀನು. ಬೋಡಿ ಬಾ ನೋಡಿ ಗೈಸ್ ನೀರು ಸ್ಪ್ರೇ ಆಗ್ತಾರೆ. ಇವರಿಬ್ರು ಮಾತಾಡ್ತಾವ್ರೆ ನಮ್ಮ ತಾತದು ಜಮೀನಿದೆ ಅಂತ. ವ್ಯವಸಾಯ ಏನಂತಾರ ಅದನ್ನ? ಕೃಷಿ ವ್ಯವಸಾಯನೇ ಹಳ್ಳಿ ಭಾಷೆಲ್ಲೇ ಹೇಳ್ತಾರಲ್ಲ. ಸೊ ಗೈಸ್ ಇವಾಗ ವೆಂಕಟೇಶ್ವರ ದೇವಸ್ಥಾನ ಅಂತ ಬಂದ್ವಿ. ಸಿಸ್ಟರ್ಸ್ ದಟ್ಸ್ ವಾಟ್ ಸಿಸ್ಟರ್ಸ್ ಡು. ಚೆನ್ನಾಗಿದೆ ಗೈಸ್ ಇದು. ನಾವು ಇವಾಗ ಕೆರೆ ಡ್ಯಾಮ್ ಹತ್ರ ಹೋಗ್ತಾ ಇದ್ದೀವಿ, ನೋಡೋಣ ಹೆಂಗಿರುತ್ತೆ ಅಂತ. ಇದು ಸಸ್ತಾ ಟ್ರಕ್ ಚೆನ್ನಾಗಿದೆ ನೋಡಿ. ಇಲ್ಲಿ ನೀರು ಎಲ್ಲ ಕೋತಿಮಾರಿಗಳ ಥರ ನೋಡ್ತಾ ಇದ್ದೀರ. ಸ್ವಲ್ಪ ಕಾಲೆಲ್ಲ ರಿಲ್ಯಾಕ್ಸ್ ಆಗಿರೋದು ಅಲ್ವಾ ನೀರು. ರೈಸ್ ಊಟ ಮಾಡೋಕೆ ಬಂದಿದ್ದೀವಿ ಆ್ಯಂಡ್ ನಾವಿಬ್ಬರು ಒಂದೇ ತಟ್ಟೆಯಲ್ಲಿ ತಿಂತೀವಿ. ಬಿಕಾಸ್ ಎರಡು ತಟ್ಟೆ ಹಾಕ್ಸ್ಕೊಂಡ್ರೆ ಜಾಸ್ತಿ ಹಾಕ್ಬಿಡ್ತಾರೆ ಆ್ಯಂಡ್ ತಿನ್ನೋಕ್ಕಾಗಲ್ಲ. ಸೊ ಅದಕ್ಕೆ ಒನ್ ಪ್ಲೇಟ್ ಪಾಯಸ ತಿಂತೀನಿ ನಾನು. ಪಾಯಸ ಮಾತ್ರ ಹಾಕೊಂಡು ತಿಂತೀನಿ. ಬೇಕಾದ್ರೆ ಹಾಕ್ಸ್ಕೊಟ್ರು ಬೇಡ. ಪಾಯಸ ನಾನಲ್ಲಿ ಚೇಂಜ್ ಗಾಯ್ಸ್ ಇರೋದ್ರೆ ನಾನು ಖಾರ ತಿನ್ನೋಕ್ಕಾಗಲ್ಲ ಅಂತ ಇದನ್ನೇ ಹಾಕ್ಸ್ಕೊಂಡ್ಬಿಟ್ಟೆ. ಬಿಸಿ ಇದೆ ಫುಲ್ ಬಿಸಿ ಆ್ಯಂಡ್ ಚೇರ್ ತಿರುಗುತ್ತೆ ಗಾಯ್ಸ್. ಫನ್ ಆಗಿದೆ ಗಾಯ್ಸ್. ಅವ್ರಿಗೆ ಸ್ವಲ್ಪ ಅಂದರೆ ಅರ್ಥ ಆಗಲ್ಲ ಗಾಯ್ಸ್. ಎಷ್ಟು ಹಾಕ್ಕೊಟ್ಟಿದ್ದಾರೆ. ನಾನು ಪಾಯಸ ಅಕ್ಕ ಕೊಟ್ಬಿಟ್ಟೆ ಜಾಸ್ತಿ ಸ್ವೀಟ್. ಸ್ವಲ್ಪ ಅಂತಿದ್ದೀನಿ ಗಾಯ್ಸ್, ಕೇರ್ ಕೂಡ ಮಾಡಲ್ಲ, ಪುಟ್ಕಂತ ಹಾಕ್ಬಿಟ್ರು ಗೈಸ್. ನಮ್ಮ ಅಕ್ಕ ನನ್ನ ತಟ್ಟೆ ತೊಳಿದಿದ್ದಾವೆ ಗಾಯ್ಸ್. ಅವಳಿಗೆ ಜೋಸೆಫ್ಗೆ ಹೋಗ್ಬೇಕಂತೆ, ಹೋಗು ಔಟ್ರೀಚಲ್ಲಿ ಇದೆಲ್ಲ ಮಾಡಿಸ್ತಾರೆ, ಆವಾಗ ಅಭ್ಯಾಸ ಆಗುತ್ತೆ ಅಂತಂದು. ಗೈಸ್ ಫುಲ್ ಜಾಸ್ತಿ ಹಾಕ್ಬಿಟ್ಟಿದ್ರು ಗೈಸ್ ಊಟ. ನಾನು ಫುಲ್ ತಿಂದೆ ಗೈಸ್. ಫುಲ್ ಸಾಕು ಅದನ್ನೇ ತೋರಿಸ್ತಿದ್ಯಾ. ರೇರ್ ಮೂಮೆಂಟ್ಸ್ ಅಲ್ವಾ, ಕಣ್ಣು ತುಂಬಿಸ್ಕೊಂಬೇಳೆ. ತಿಂದ ತಕ್ಷಣ ಈ ಥರ ಹಿಂಗೆ ತೊಳೆ ಅಂದರೆ ತೊಳೆದ್ಬಿಡ್ತೀನಿ. ಅದು ಒಂದು 2-3 ದಿನ ಇಟ್ಬಿಟ್ಟು ತೊಳೆ. ನನಗೂ ಇಷ್ಟ ಆಗಲ್ಲ ಗೈಸ್. ತಿಂದ ತಕ್ಷಣ ತೊಳಿ ಅಂದರೆ ತೊಳಿತೀನಿ, ಅದು ಮಜಾ ಇರುತ್ತೆ ತೊಳೆಯೋಕ್ಕೆ ತಿಂದ ತಕ್ಷಣ. ಆದರೆ ಆಮೇಲೆ ತೊಳಿ ಅಂದರೆ ಆಗಲ್ಲ ಗೈಸ್. ಇಷ್ಟು ಜನ ಊಟ ಮಾಡಿದ್ದಾರೆ ಗೈಸ್, ತಟ್ಟೆಯಿಂದ ಗೊತ್ತಾಗ್ತಾ ಇದೆ. ಇಷ್ಟೊತ್ತು ಜಗಳ ಆಡ್ತಿದ್ರು. ಕೋತಿಗಳಿದ್ದಾವೆ ನೋಡಿ. ಸೊ ಇದು ಎಷ್ಟು ಚೆನ್ನಾಗಿ ಬಂದಿದ್ದೀವಿ DD ಹಿಲ್ಸಲ್ಲಿ. ಬರ್ರಿ DD ಹಿಲ್ಸಲ್ಲಿ ಕೆಳಗಡೆ ಇರೋದು ಎಷ್ಟು ಚೆನ್ನಾಗಿ ಬಂದ್ಬಿಟ್ಟು ಭೋಗ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಇದು. ನೋಡೋಣ ಇಲ್ಲಿ ಫಸ್ಟ್. ಯಾರು ಹೋಗೋದಿಲ್ಲ ಅಲ್ಲಿ ಅಂತ ಎಲ್ಲೋ ಅಜ್ಜಿ ಹೇಳ್ತಿದ್ದಾರೆ. ಎಲ್ಲೋ ಇದೆ ಅಂತ ಗೊತ್ತಿಲ್ಲ. ಜಸ್ಟ್ ಒಳಗಡೆ ಹೋಗೋಣ. ಎಷ್ಟು ಚೆನ್ನಾಗಿದೆ ನೋಡಿ. ಹಾಂ ಅಲ್ಲಿ ನೋಡಿ ಗೈಸ್ ಎಷ್ಟು ಕ್ಯೂಟ್ ಆಗಿದೆ. ಗಾಯ್ಸ್ ಈ ಬ್ಲಾಗ್ ಇಷ್ಟೇನೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಇಟ್. ನಾನು ಎಡಿಟ್ ಮಾಡ್ತಿದ್ದೆ ಗಾಯ್ಸ್. ಬಾಯ್. ಬಾಯ್.